ನೋಡಿ, ಈಗ ಎಲ್ರಿಗೂ ಇರುವಂತಹ ಪ್ರಶ್ನೆ ರಾಜ್ಯಪಾಲರು ಭಾಷಣ ಮಾಡ್ತಾರಾ ಇಲ್ವಾ, ಸರ್ಕಾರ ಏನನ್ನ ಹೇಳಿಸುವಲ್ಲಿ ಯಶಸ್ವಿ ಆಗುತ್ತೆ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆಗೆ ರಾಜ್ಯ ಸರ್ಕಾರದ ಸ್ಟ್ಯಾಂಡ್ ಬಗ್ಗೆ ಕೂಡ ಅನೇಕ ಚರ್ಚೆಗಳಾಗ್ತಾ ಇದೆ. ಆಲ್ರೆಡಿ ಕಾಯ್ದೆ ಆಗಿರುವ ಅಂಶ ಬಿ ರಾಮ್ಜಿ ಕಾಯ್ದೆ, ಅದನ್ನ ರಾಜ್ಯಪಾಲರ ಹತ್ರ ಕೂಡ ಹೇಳಿಸೋದಕ್ಕೆ ಏನಕ್ಕೆ ಹಠ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅಂತ. ಜಿ ರಾಮ್ಜಿಯನ್ನ ವಿರೋಧ ವ್ಯಕ್ತಪಡಿಸ್ತಾ ಇದೆ, ಮನ್ರೇಗಾ ಪರ ರಾಜ್ಯ ಸರ್ಕಾರ ಇದೆ. ಪರ ವಿರೋಧದ ನಡುವೆ ಸಂಘರ್ಷಕ್ಕೆ ರಾಜ್ಯಪಾಲರನ್ನ ಎಳೆದು ತರ್ತಾ ಇರೋದು, ಅವರ ಬಾಯಲ್ಲೇ ಹೇಳಿಸ್ಬೇಕು ಅಂತ ಹಠ ಹಿಡಿತಾ ಇರೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಇದೆ. ಸರ್ಕಾರದ ಅಧಿಕೃತ ಭಾಷಣದಲ್ಲಿ ಹೇಳಿಸೋದಕ್ಕೆ ಸರ್ಕಾರ ಯತ್ನಿಸ್ತಾ ಇರೋದು ಬಹಳ ಸ್ಪಷ್ಟ. ಜಿ ರಾಮ್ಜಿ ವಿರೋಧ ತಮ್ಮ ಭಾಷಣದಲ್ಲಿ ಇರೋದಕ್ಕೆ ಗವರ್ನರ್ ಒಪ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೊಂದು ಜಿಜ್ಞಾಸೆ, ಅವ್ರು ಯಾರ ಅಂಡ್ರಲ್ಲಿ ಬರ್ತಾರೆ? ರಾಷ್ಟ್ರಪತಿಗಳ ಅಂಡ್ರಲ್ಲಿ ಬರ್ತಾರೆ. ರಾಷ್ಟ್ರಪತಿಗಳು ಆಲ್ರೆಡಿ ಸಹಿ ಹಾಕಿರುವ ಕಾಯ್ದೆಯ ರೂಪವನ್ನ ಪಡೆದುಕೊಂಡಿರೋ ಅಂಶದ ಬಗ್ಗೆ ತಾನು ವಿರೋಧ ವ್ಯಕ್ತಪಡಿಸೋದು ಹೇಗೆ ಅನ್ನೋ ಜಿಜ್ಞಾಸೆ ರಾಜ್ಯಪಾಲರಿಗಿದೆ. ಹೀಗಾಗಿ ಏನಿರುತ್ತೆ ಅನ್ನೋದು ಕುತೂಹಲ. ಮತ್ತಿದು ಯಾವ ರೀತಿ ಸಂಪ್ರದಾಯಕ್ಕೆ ನಾಂದಿ ಹಾಡ್ತಾ ಇದೆ ಅನ್ನೋದು ಕೂಡ ಒಂದು ಪ್ರಶ್ನೆ. ರಾಜ್ಯಪಾಲರು ಹೇಳ್ತಾರೋ ಬಿಡ್ತಾರೋ, ಬಟ್ ರಾಜ್ಯ ಸರ್ಕಾರದ್ದು ಮತ್ತು BJP ನಡುವೆ ಇರುವಂತಹ ತಿಕ್ಕಾಟ ಇದೆಯಲ್ಲ, ಆ ತಿಕ್ಕಾಟ ರಾಜ್ಯಪಾಲರು ಭಾಷಣ ಮಾಡದೇ ಇದ್ರೂ ಕೂಡ ನಡೆಯುತ್ತೆ. ರಾಜ್ಯಪಾಲರ ಮುಖಾಂತರ ಗ್ರೀನ್ ಸಿಗ್ನಲ್ಲು ಗೋ ಹೆಡ್ ಅನ್ನು ಯಾಕೆ ಬಯಸ್ತಾ ಇದೆ ರಾಜ್ಯ ಸರ್ಕಾರ? ಸೊ ಇಲ್ಲಿ ಸೆಷನ್ ಸುಗಮವಾಗಲಿ ಅನ್ನೋ ಉದ್ದೇಶನ, ಅಥವಾ ಬೇರೆ ರಾಜ್ಯಗಳಲ್ಲಿರುವಂತಹ ರಾಜ್ಯಪಾಲ ವರ್ಸಸ್ ರಾಜ್ಯ ಸರ್ಕಾರದ ಸಂಪ್ರದಾಯ ಇಲ್ಲಿಗೂ ಕಾಲಿಡ್ಲಿ ಅನ್ನೋ ಉದ್ದೇಶನ? ಗೊತ್ತಿಲ್ಲ. ಕದನ ಕುತೂಹಲವನ್ನು ಕೆರಳಿಸ್ತಾ ಇದೆ ಜಂಟಿ ಅಧಿವೇಶನ. ಕಾರ್ಯಕಲಾಪಗಳ ಪಟ್ಟಿಯಲ್ಲಿ ರಾಜ್ಯಪಾಲರ ಭಾಷಣವನ್ನು ಉಲ್ಲೇಖಿಸಿದ್ದಾರೆ. ಸಹಜ, ಯಾವುದೇ ಸೆಷನ್ ಸ್ಟಾರ್ಟ್ ಆಗಬೇಕಾದ್ರೂ ಕೂಡ ರಾಜ್ಯಪಾಲರು ಫಸ್ಟು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತಾಡಬೇಕು. ಲೋಕಭವನಕ್ಕೆ CM ಕಾನೂನು ಸಲಹೆಗಾರ ತೆರಳುತ್ತಾರೆ. ಬೆಳಗ್ಗೆ 10:15ಕ್ಕೆ ಲೋಕಭವನಕ್ಕೆ ಪೊನ್ನಣ್ಣ ಅವರು ಭೇಟಿ ಕೊಡ್ತಾರೆ. ಈಗಾಗಲೇ 2 ಸಲ ಅಧಿಕೃತವಾಗಿ ರಾಜ್ಯಪಾಲರಿಗೆ ಆಹ್ವಾನವನ್ನು ಕೂಡ ಕೊಡಲಾಗಿದೆ. ಬಟ್ ಇಲ್ಲಿ ತನಕ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ರಾಜ್ಯಪಾಲರು ಎಲ್ಲೂ ಕೂಡ ನಾನು ಸೆಷನ್ಗೆ ಬರಲ್ಲ ಅಂತ ಪ್ರೆಸ್ ನೋಟನ್ನು ರಿಲೀಸ್ ಮಾಡಿಲ್ಲ. ನನಗೊಂದಷ್ಟು ತಕರಾರಿದೆ, ಅದನ್ನು ಸರಿಪಡಿಸಿ ಅಂತಷ್ಟೇ ಸಲಹೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ತನಕ ಅಭಿಪ್ರಾಯ ಭೇದಗಳು ಮಾತ್ರ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳು ಡೆಮೋಕ್ರಸಿಯಲ್ಲಿ ಇದ್ದೇ ಇರುತ್ತೆ. ಈ ಅಭಿಪ್ರಾಯ ಭೇದವನ್ನು ಎರಡೂ ಕಡೆಯವರು ಹೆಂಗೆ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಬಯಸಿದ್ದಾರೆ ಅನ್ನೋದು ಇವತ್ತಿನ ಜಂಟಿ ಅಧಿವೇಶನದ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಏನಾದರೂ ಒಪ್ಪಂದಕ್ಕೆ ಬಂದ್ರಾ? ಕಠಿಣ ಶಬ್ದಗಳನ್ನು ಕೈ ಬಿಡಲಾಗುತ್ತಾ? ಏನು ಹೇಳಿಸ್ತಾರೆ? ಏನು ಹೇಳಿಸೋದಕ್ಕೆ ಸರ್ಕಾರ ಬಯಸ್ತಾ ಇದೆ? ಈ ವಿಚಾರದಲ್ಲಿ ಒಂದು ಕುತೂಹಲ ಇದೆ. ಹಿಂದೆಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಸುಪ್ರೀಂ ಕೋರ್ಟು ಚೀಮಾರಿ ಎಲ್ಲ ಹಾಕಿತ್ತು ರಾಜ್ಯಪಾಲರಿಗೆ. ವಿಪರೀತವಾಗಿ ರಾಜ್ಯ ಸರ್ಕಾರದ ವಿಚಾರದಲ್ಲಿ ಮೂಗು ತೋರಿಸಿದಾಗ ಬೇರೆ ಬೇರೆ ರಾಜ್ಯದಲ್ಲಿ. ನಮ್ಮ ರಾಜ್ಯದಲ್ಲಿ ಅಂಥದ್ದು ಏನೂ ಇಲ್ಲಿ ತನಕ ಆಗಿರಲಿಲ್ಲ. 1-2-3 ಇನ್ಸಿಡೆಂಟ್ ಬಿಟ್ಟರೆ ದೊಡ್ಡ ಇನ್ಸಿಡೆಂಟ್ಗಳು ಕಾಣೋದಕ್ಕೆ ಸಿಗಲ್ಲ ನಮಗೆ.